ಇದರಲ್ಲಿ ಮಾಜಿ ಶಾಸಕರು ಧರಣಿ ಕೂತಿದ್ದಾರೆ. ಏನಾದ್ರು ಟೆಕ್ನಿಕಲ್ ರೀಸನ್ ಇದೆಯಾ ಅವ್ರಿಗೆ ಕೊಡದೇ ಇರೋದಕ್ಕೆ ಅಥವಾ ಏನು? ಮನೆ ಶಾಸಕರು ಮಾಜಿ ಶಾಸಕರು ಇವತ್ತು ಇದು ಮಾಡಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವ್ರದ್ದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ. ಮತ್ತು ಇದು ಪಿ ಎಲ್ ಒಂದು ಪೆಂಡಿಂಗ್ ಇದೆ. ನಮ್ಮ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನು ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಇದು ಮಾಡ್ಬೋದು. ನಮ್ಮಿಂದ ಅಬ್ಜೆಕ್ಷನ್ ಇದು ಮಾಡಿದ್ದಾರೆ ನಮ್ಮ ವಕೀಲರು. ಅದಕ್ಕೆ ಅವರು ಫೈಲ್ ತರಿಸ್ಕೊಂಡಿದ್ದಾರೆ. ಇವತ್ತು ಅವರ ಅಭಿಪ್ರಾಯನ ಇವತ್ತು ಅವ್ರು ಇದು ಮಾಡ್ತಾರೆ. ಇವತ್ತು ಇಲ್ಲ ನಾಳೆ ಬರುತ್ತೆ. 2 ವರ್ಷ ಸಿಂಗಲ್ ಲೇಔಟಿಗೆ 2 ವರ್ಷ ಆಗಿಲ್ಲ. ಫಸ್ಟು ಅವರು ಝೋನಲ್ ಬದಲಾವಣೆ ಕೊಟ್ಟರು. ಅದು ನಾವು ಬರೋಕ್ಕಿಂತ ಮುಂಚೆನೇ ಆಗಿತ್ತು. ಮತ್ತು ಕೇಸ್ ನಡೀತಾ ಇತ್ತು. ಅದು ಕೊಟ್ಟು ತಪ್ಪು ಸರಿ ಅಂತೇಳಿ ಕೇಸ್ ನಡೀತಾ ಇತ್ತು. ಆಮೇಲೆ ಅವರು ಸಿಂಗಲ್ ಲೇಔಟಿಗೆ ಈಗ ಕೊಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಹಿಂದೆ ರಿಜೆಕ್ಟ್ ಆಗಿತ್ತು. ಒಂದು ಕಂಟೆಂಪ್ಟ್ ಹಾಕಿದ್ದ ಇದರ ಹಿನ್ನೆಲೆಯಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಮತ್ತು ಈಗ ನಮ್ಮ ಬೆಂಗಳೂರು ಇವರಿಂದ ಹೋದ ತಿಂಗಳು ಕೊನೆಯಲ್ಲಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಒಂದು PL ಮಧ್ಯೆ ಒಂದು ಇದಾಗಿರೋದ್ರಿಂದ ಈಗ PL ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ವಕೀಲರು ಇವತ್ತು ಇಲ್ಲ ನಾಳೆ ಒಳಗೆ ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಮ್ಮ ಸಚಿನ್ ಅವ್ರನ್ನ ಕಡತ ಸಹಿತ ಅಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ನಮಗೆ ಆ ಥರ ಏನಿಲ್ಲ. ನಾವು ಕಾನೂನೊಳಗೆ ಏನಿದೆ ಅದನ್ನ ಮಾಡ್ತೀವಿ. ಮತ್ತೀಗ ನಿಮ್ಮ ಅಧ್ಯಕ್ಷರಿಗೂ ನಿಮಗೂ ಈ ವಿಷಯದಲ್ಲಿ ತುಂಬಾ ಕಮ್ಯುನಿಕೇಶನ್ ಗ್ಯಾಪ್ ಇದ್ರೆ ಇಲ್ಲ, ಅವರೆಲ್ಲ ಕ್ಲಾರಿಟಿ ಇದೆ, ನಾನು ಓಕೆ ಅಂತ ಹೇಳಿದ್ದೇನೆ ಅಂತ ಹೇಳ್ತಾರೆ. ಅವರು ಹಿಂದೆನೆ ಹೇಳಿದ್ದಾರೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಬೋದು, ಏನಿಲ್ಲ ಅಂತ. ಬಟ್ ನಮ್ಮಲ್ಲೇನು ಆ ಥರ ಏನು ಅಭಿಪ್ರಾಯ ಏನಿದೆ, ಭಿನ್ನಾಭಿಪ್ರಾಯ ಏನಿಲ್ಲ. ಅವರು ಮೊದಲೇ ಹೇಳಿದ್ದಾರೆ. ಬಟ್ ಈಗ ನಮಗೆ ಗೌರ್ಮೆಂಟಿಂದ ಬಂದಿರೋ ಇದನ್ನು ಇಟ್ಕೊಂಡು ಈಗ ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಟು ಇದು ಮಾಡಿಕೊಂಡು ಮತ್ತು ನಮ್ಮ ವಕೀಲರ ಅಭಿಪ್ರಾಯನೂ ನೋಡಿಕೊಂಡು ಕಾನೂನಂತೆ ಕ್ರಮ ವಹಿಸ್ತೀವಿ. ಸಾರ್ವಜನಿಕ ವಿಷಯವನ್ನು ಮಾತಾಡ್ತಿರೋದು ಗಮನಿಸಿರ್ಬೋದು. ಆರೋಪ ಬಂದಿರೋದ್ರಿಂದ ಕೇಳ್ತಾ ಇದ್ದಾರೆ, ನೀವು ಕಲೆಕ್ಷನ್ಗೋಸ್ಕರ ಒಂದು ಕೂತಿದ್ದೀರಿ, ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಜನರು. ಮಾಜಿ ಶಾಸಕರ ನೇರ ಆರೋಪ. ಯಾವುದೂ ಇಲ್ಲ, ಆ ಥರದ್ದೇನೂ ಇಲ್ಲ. ಎಷ್ಟು ಫೈಲ್ ಬಾಕಿ ಇದೆ ಸರ್? ಕೆಲಸ ಆಗ್ತಾ ಇಲ್ಲ. ನೀವು 1 ವರ್ಷ ತಗೊಳ್ತೀರಿ ಒಂದು ಫೈಲಿಗೆ, ಒಂದೊಂದು ಫೈಲಿಗೆ 5-5 ಲಕ್ಷ ಎಲ್ಲ ಡಿಮಾಂಡ್ ಮಾಡ್ತೀರಿ ಅಂತ ಆರೋಪ ಇದೆ. ಇಲ್ಲ, ಅವೆಲ್ಲ ಸುಳ್ಳು. ನಾವು ಬಂದ ಮೇಲೆ ನನ್ನ ಪೀರಿಯಡ್ ಹಳೆ ಎಲ್ಲ ಕ್ಲಿಯರ್ ಆಗಿವೆ. ನಾವು ಬಂದ ಮೇಲೆ ಎಲ್ಲ ಒಂದೊಂದು ಫೈಲು ಒಂದ್ಸಲ ಝೋನ್ ಬದಲಾವಣೆ ಕೊಡ್ತಾರೆ, ಇನ್ನೊಂದ್ಸಲ ಸಿಂಗಲ್ ಲೇಔಟ್ ಕೊಡ್ತಾರೆ, ಇನ್ನೊಂದ್ಸಲ ಪ್ಲಾನ್ ಅಪ್ರೂವಲ್ ಕೊಡ್ತಾರೆ. ಈ ಥರ 4 ಸ್ಟೇಜ್ ಇರೋದ್ರಿಂದ ಅವರ 1 ವರ್ಷ ಆಯಿತು ಅಂತ ಹೇಳ್ತಾರೆ. ನಮ್ಮಲ್ಲಿ ಇಲ್ಲ, ಆ ಥರ ಯಾವುದು ಇಲ್ಲ. ನಾನು ಬಂದಮೇಲೆ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಒಂದು ನಿಮಿಷ ನಾನು ತರಿಸ್ಲಾ? ಬೆಳಿಗ್ಗೆ ಬಂದ ತಕ್ಷಣ ಹೇಳಿದೆ, ನಾನು ಈ ಥರ ವಕೀಲರ ಅಭಿಪ್ರಾಯಕ್ಕೆ ಕಳಿಸಿದ್ದೀನಿ, ಇವತ್ತು ನಾಳೆ ಒಳಗೆ ಬರುತ್ತೆ, ಬಂದ ತಕ್ಷಣ ನಾನು ಇದು ಮಾಡ್ತೀನಿ, ಕೈ ಬಿಟ್ಟು ಈ ಸತ್ಯಾಗ್ರಹನ ಅಂತ ಕೇಳ್ಕೊಂಡೆ. ಅವರು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರಲ್ಲಿ ಯಾವ ನಮಗೆ ಒತ್ತಡ ಅಲ್ಲ, ಅವರು ಒಬ್ಬರು ಮೆಂಬರು, ಅವರದೇ ಅಭಿಪ್ರಾಯನ ಇದು ಮಾಡ್ತಾರೆ. ಪದೇ ಮೀಟಿಂಗ್ ಅಲ್ಲಿ ಹಾಲಿ ಶಾಸಕರು ಯಾರು ಯಶವಂತ್ ಅವರು ಕೊಡಬಾರ್ದು ಅನ್ನುವಂತ ಒತ್ತಡ ಹೇಳ್ತಾ ಇದ್ರು ಅಂತ ಈಗ ಹೇಳ್ತಾ ಇದ್ದಾರೆ. ಅದು ಅವರ ಅಭಿಪ್ರಾಯ. ಅವರು ಒಬ್ಬರು ಸದಸ್ಯರಾಗಿ ಅವರ ಅಭಿಪ್ರಾಯನ ಇದು ಮಾಡ್ತಾರೆ. ಮೊದಲಿಗೆ ಕ್ರಾಸ್ ಆಗ್ತಾ ಇರೋದು ಈಗ ಯಶವಂತ್ ಸವರ್ಣ ಅವರು. ಅದು ಏನಿಲ್ಲ, ಇವರು ಕಮಿಟಿಲಿ ಇದು ಮಾಡಿದಾರಲ್ಲ ಬಹುಮತದಿಂದ. ಅವರು ಕ್ಲಾರಿಟಿ ಕೇಳ್ತಾರೆ. ಈಗ ಅವರು ರೂಲಿಂಗ್ ಪಾರ್ಟಿ ಅಲ್ಲ, ವಿರೋಧ ಪಕ್ಷದಲ್ಲಿ ರೂಲಿಂಗ್ ಪಾರ್ಟಿಯ ಅಧ್ಯಕ್ಷರೇ ಇಲ್ಲಿ ಅಧ್ಯಕ್ಷರು, ಅವರ ಅಭಿಪ್ರಾಯ ರೂಲಿಂಗ್ ಅಂದ್ರೆ ಸರ್ಕಾರದ ಅಭಿಪ್ರಾಯ ಈಗ ಬಂದಿರೋದು, ಹೋದ ತಿಂಗಳು ಬಂದಿರೋದು. ಅದಾದ್ಮೇಲೆ ಅದಕ್ಕೆ ಸ್ಪೆಷಲ್ ಮೀಟಿಂಗಿಗೆ 18ಕ್ಕೆ ಇದು ಮಾಡಿದೆ, ಏನು ಬೇಡ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು. ಅದರಿಂದ ಈಗ ನಾವು ವಕೀಲರ ಅಭಿಪ್ರಾಯ ತಗೊಂಡು ನಾವು ಕಾನೂನಂತೆ ಕ್ರಮ ವಹಿಸ್ತೀವಿ. ಅಭಿಪ್ರಾಯ ಯಾಕೆ ಇವತ್ತು ನಿನ್ನೆ ಕಳಿಸಿದ್ದೀರಾ ಅಂತ ಎಷ್ಟು ಸಮಯ ಯಾಕೆ ಮಾಡಿರಲಿಲ್ಲ? ಈಗ ಹೈಕೋರ್ಟಿಂದ ಬಂದು 30 ದಿನ ಕಾನೂನಾತ್ಮಕ ಇಲ್ಲ, ಹೈಕೋರ್ಟಿಂದ ಅಲ್ಲ, ನಮ್ಮ ಕಮಿಷನರ್ ಇಂದ. ಹೈಕೋರ್ಟಿಂದ ಇದು ಕಂಟೆಂಪ್ಟ್ ಹಾಕಿದ್ದು ಕ್ಲೋಸ್ ಆಯ್ತು ಅದು. ಬಟ್ ನಮ್ಮ ಕಮಿಷನರು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯದಂತೆ ಈಗ ನಾವು ಕ್ರಮ ವಹಿಸೋಕ್ಕೆ ಲೀಗಲ್ ಒಪಿನಿಯನ್ ಒಂದು PIL ಒಂದು ಪೆಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರ ಮೇಲೆ ನಾವು ಫೈನಲ್ ಮಾಡ್ತೀವಿ. ಅನುಭವ ನಾನೇನು ಹೇಳಕ್, ನಮ್ಮ ಅನುಭವ ಹೇಳಕ್ಕಾಗಲ್ಲ ಇದರಲ್ಲಿ.
ಜಡ್ಸ್ ಏನು ಆರ್ಡರ್ ಮಾಡ್ತಾರೆ ಅದ್ರ ಮೇಲೆ ಇದಾಗುತ್ತೆ. ಹಿಂಬರಹ ಏನಾದ್ರು ಕೊಡ್ತೀರಾ ಅವರಿಗೆ? ಈಗ ಅದರ ಮುಂಚೆ ನೀವು ಏನಾದ್ರು ಕೊಟ್ಟರೆ ಅವರಿಗೆ ಏನಾದ್ರು ಮುಂದೆ ಅದು ಪ್ರೊಸೀಡ್ ಆಗ್ಲಿಕ್ಕೆ ಆಗ್ತದಲ್ಲ, ಹಿಂಬರಹ ಕೊಡ್ಲಿಕ್ಕೆ ತಯಾರಿದ್ದೀರಾ ಹೇಗೆ? ಅಲ್ಲ, ಈಗ ನಮ್ಗೆ 2 ವರ್ಷ ಆಯ್ತಲ್ಲ. 2 ವರ್ಷ ಇಲ್ಲ, ಅದು ನಾನು ಹೇಳಿದ್ನಲ್ಲ ನಿಮಗೆ, ಹೋದ ತಿಂಗಳು ನಮಗೆ ಇದ್ರದ್ದು ಬಂದಿರೋದು. ಹೋದ ತಿಂಗಳಲ್ಲಿ ಈಗ ಅದಕ್ಕೆ ಈಗ ಇದು ಮಾಡೋದಕ್ಕೆ ನಾನು ಫೈನಲ್ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀನಿ. 2 ವರ್ಷ ಆಗಿಲ್ಲ. 2 ವರ್ಷ ಅದಾಗಿಲ್ಲ. ತುಂಬಾ ದೂರ ಹೋಗ್ಲಿಕ್ಕಿಲ್ಲ, ಅವ್ರ ಹತ್ರ ಪುನಃ ಕೇಳ್ಬೋದು. ಅಲ್ಲ 2 ವರ್ಷ ಅಂದ್ರೆ ಅವರು ಝೋನಲ್ಲಿ ಇದಕ್ಕೆ ಹಾಕಿದ್ರು, ಅವಾಗೆಲ್ಲ ಇದಾಯ್ತು. ADC ಅವರ ಅಧ್ಯಕ್ಷತೆಯಲ್ಲಿ 3-4 ಕಮಿಟಿ ಆಗಿ ಮೀಟಿಂಗ್ ಆಗಿ ಎಲ್ಲ ಆಗಿತ್ತು. ಅದಾದ್ಮೇಲೆ ನಾನು ಬಂದ ಮೇಲೆ ಬಂದದ್ದು. ಅಲ್ಲ, ಬಟ್ ನೀವು ಈ ಮಾತನ್ನ ಅವ್ರು ಆಗ ಬೆಳಿಗ್ಗೆ ಹೇಳೋದು ನೀವೇನು ಹೇಳಲಿಲ್ಲ ಅಂತ. ಹೇಳು, ಅವ್ರಿಗೆ ಗೊತ್ತು. 2 ವರ್ಷ ಆಗಿದೆ ಅಂತ ಅವ್ರು ಹೇಳಿದ್ರು. 24 2 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಮಾಡಲಿಲ್ಲ ಅದೇ. ಇಲ್ಲ, ನಾನು ಅವ್ರಿಗೆ ಹೇಳಿದ್ದು ಅವ್ರಿಗೆ ಗೊತ್ತಿದೆ ಎಲ್ಲ. ಈಗ ADC ವರದಿ ಪ್ರಾಧಿಕಾರಕ್ಕೆ ಆದದ್ದು ನಾವು ಅದನ್ನ ತಗೊಂಡಿದ್ದೀವಿ, ಅದನ್ನೇನು ನಾವೇನು ಇದು ಮಾಡಿಲ್ವಲ್ಲ. ಅವರ ADC ವರದಿಯಲ್ಲಿ ಏನು? ADC ವರದಿಯಲ್ಲಿ ಅವರು ಸ್ಕೆಚ್ ಮಾಡಿರೋದು ಇದನ್ನೆಲ್ಲ ಒಪ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ನಮಗೇನು ಡೈರೆಕ್ಷನ್ ಏನು ಕೊಟ್ಟಿಲ್ಲ. ಅವರು ಮಾಡಿದ್ದು ತಪ್ಪೋ ಸರಿ ಅನ್ನೋ ಉದ್ದೇಶದಲ್ಲಿ ಅವರು ಹಿಂದೆ ಮಾಡಿದ್ರು. ನಮ್ಮ ಅಭಿಪ್ರಾಯನೂ ತಗೊಂಡಿದ್ರು, ನಮ್ಮ ಹಿಂದೆ ಕಮಿಷನರು ಕೊಟ್ಟಿದ್ರು ಅಭಿಪ್ರಾಯ. ನೋಡಿ 18/9/2020 ಅದ್ರಲ್ಲಿ ಕೊನೆ ಇನ್ನೊಂದು ಲೈನ್ ಇದೆ ನೋಡಿ, ಅದರಲ್ಲಿ ಏನಿದೆ ಇದರಲ್ಲಿ? ಕೊಡಿ, ಅದು ಕೊನೆಯಲ್ಲಿ 2 ಲೈನ್ ಇದೆ ನೋಡಿ. ಅಂತಿಮ ಲೈನ್ ಅಲ್ಲ ಅದೇ ಅದ್ರ 3 ಲೈನ್ ಓದಿ. ಯಾವ್ದಾದ್ರು ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ದಾವೆಗಳ ಬಗ್ಗೆ ಪರಿಶೀಲಿಸಿಕೊಂಡು ಅದೇ ಅದು ನೋಟಿಸಿನ ಹಂತದಲ್ಲಿದೆ ಅಂತ ಹೇಳಿ ರಘುಪತಿ ಭಟ್ರಿಗೆ ಅದಕ್ಕೆ ಈಗ ನಮ್ಮ ವಕೀಲರ ಹತ್ರ ಹೋಗಿದ್ದಾರೆ. ಅದಕ್ಕೇನೆ ಅವರೇ ನಮ್ಮ ವಕೀಲರು, ಅವರ ಅಭಿಪ್ರಾಯ ಈಗ ನೋಡ್ಕೊಂಡೆ ನಾವು ಫೈನಲ್ ಮಾಡೋದು. ಕ್ಲಿಯರ್ ಆಗ್ತದೆ, ಏನಾದ್ರು ಒಂದು ಮ್ಯಾಕ್ಸಿಮಮ್ ನಿಮ್ಮ ತೀರ್ಮಾನ ತರಲಿಕ್ಕೆ ಆಗ್ತದೆ. ಬರುತ್ತೆ. ಸರ್, ಇದು ಹೊರತಾಗಿ ಸಾರ್ವಜನಿಕ ವಲಯದಲ್ಲಿ ತುಂಬಾ ಇದೆ ಸರ್, ನಮ್ಮೆಲ್ಲ ವರ್ಕ್ ಆಗ್ತಾ ಇಲ್ಲ. ಏನು ಪ್ರಾಧಿಕಾರ ಇಲ್ಲ, ನಿಮ್ಮ ಒಪಿನಿಯನ್ ಏನಿದೆ ಸ್ವಲ್ಪ clarify ಮಾಡಿ. ನಾನು ಬಂದ ಮೇಲೆ ಎಲ್ಲಾನು ಇನ್ ಟೈಮಲ್ಲೇ ಮಾಡಿ ಕೊಡೋಕ್ಕೆ ಇದೆಲ್ಲ ಮಾಡಿದ್ದೀವಿ. ನಾನು ಬಂದ ಮೇಲೆ ಎಲ್ಲ ಕಾನೂನೊಳಗೆ ಮಾಡೋದಕ್ಕೆ ಮಾಡಿದ್ದೀವಿ. ಮತ್ತು ಆದಷ್ಟು ಯಾವುದು ಡಿಲೇ ಆಗದಂಗೆ ಕ್ರಮ ವಹಿಸಿದ್ದೀನಿ. ಮತ್ತು ನಾವು PR ಬುಕ್ ಇಟ್ಟು ಅಲ್ಲಲ್ಲೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವುದೇ ವಿಳಂಬ ಆಗಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಹಂಗೂ ಏನಾರು ಇದ್ರೆ ನಾನು ಅದನ್ನ ಪರಿಶೀಲನೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಬ್ರೋಕರ್ಗಳ ಹಾವಳಿ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಸರ್? ಒಂದು 3 ಈಗ ನಾವು ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶ ಇಲ್ಲ ಅಂತಲೂ ಹಾಕಿದ್ದೀವಿ. ಹಾಕಿದ್ದೀವಿ. ನಾವು ಯಾರನ್ನೂ ಇದು ಮಾಡ್ತಾ ಇಲ್ಲ, ಎಂಟರ್ಟೈನ್ ಮಾಡಲ್ಲ. ಅರ್ಜಿದಾರರೇ ಬಂದು ನಮಗೆ ಕಂಡು ಬಂದಿಲ್ಲ ಅಂತವ್ರು ಇದ್ರೆ ನಾವು ಬೇಕಾದ್ರೆ ಇದು ಮಾಡೋಣ. ಇನ್ನೊಂದು ನೀವು ಕ್ಲಾರಿಫೈ ಮಾಡಿ, ಕ್ಲಾರಿಫಿಕೇಶನ್ ಇಲ್ಲ, ನಮ್ಮ ಇದರಲ್ಲಿ ನನ್ನ ಗಮನಕ್ಕೆ ಯಾವುದು ಆ ಥರದ್ದು ಯಾವುದು ಬಂದಿಲ್ಲ. ಅಧಿಕಾರ ನಿಮ್ಮ ಮೇಲೆ ಅವ್ರು ನಿಮ್ಮ ಮೇಲೆ specific ಆಗಿ ಆರೋಪ ಮಾಡಿದ್ರು. ನೀವು ಕಲೆಕ್ಷನ್ ಮಾಸ್ಟರ್, ನೀವು ಅದಕ್ಕೋಸ್ಕರನೇ ಇಲ್ಲಿ ಕೂತಿದ್ದೀರಿ ಅಂತ ಇಲ್ಲ. ಅವ್ರ ಮೇಲೆ ಆರೋಪ ಮಾಡಿದ್ರು. ಇಲ್ಲ, ನಾನು ಯಾವುದು ಆ ಥರದ್ದು ಯಾವುದಕ್ಕೂ ನಾನು ಆಸ್ಪದನೂ ಕೊಟ್ಟಿಲ್ಲ, ನಾನು ಆಸ್ಪದ ಮಾಡಿಕೊಟ್ಟಿಲ್ಲ. ಥ್ಯಾಂಕ್ ಯು. 3 ಬಾರಿ ಶಾಸಕರಾಗಿದ್ದವರು ಈಗ ಹೊರಗಡೆ ಕೂತ್ಕೊಂಡು ಮಾಜಿ ಶಾಸಕರು ಕೂತ್ಕೊಂಡು ನಿಮ್ಮಿಂದ ಒಟ್ಟಿಗೆ ಒಂದು ಅನುಮತಿ ಪಡ್ಕೋಬೇಕಾದ ಅವಶ್ಯಕತೆ ಇದೆಯಲ್ಲ? ಈಗ ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನನಗೆ ಕಾನೂನು ಅಭಿಪ್ರಾಯ ಬಂದ ತಕ್ಷಣ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದೀನಿ. ಒಟ್ಟಿ ಕಡೆ ನೋಡುವಾಗ ಆಗಿದೆ ಸರ್. ಮತ್ತೆ ಜಿಲ್ಲಾಧಿಕಾರಿಗಳ ವಿಚಾರಣಾ ಸಮಿತಿ 19/9/2025 ವರದಿ ಕೊಟ್ಟಾಗಲೂ ಕೂಡ ಇಷ್ಟು ಡಿಲೇ ಆಗಿರತಕ್ಕಂಥದ್ದು ಇದು ಶೋಭೆ ಅನ್ಸೋದಿಲ್ಲ. ಅಲ್ಲ, ಅದಕ್ಕೆ ಈಗ ನಾವು ಆಮೇಲೆ ನಿಮ್ದು ನ್ಯಾಯಾಲಯಕ್ಕೆ ಈಗ ನೋಟಿಸ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಮತ್ತೆ ಬಂದಿರತಕ್ಕಂಥ ಸಬ್ಜೆಕ್ಟ್ ಬಟ್ ಈಗ ನಾನು 18/9/2025 ಸರ್, ಕಳೆದ ಸೆಪ್ಟೆಂಬರ್. ಇಷ್ಟು ಡಿಲೇ. ನಾನು ಏಪ್ರಿಲಿಂದ ಬಂದದ್ದು. ನಾನು ಏಪ್ರಿಲಿಂದ ಬಂದ ಮೇಲೆ ನಾನು ಇಷ್ಟೆಲ್ಲ ಮೂವ್ ಮಾಡಿದ್ದೀನಿ. ಆದಷ್ಟು ಬೇಗ ಇದನ್ನು ಮುಕ್ತಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಮುಂಚೆ ಕೊಟ್ಟದಕ್ಕೆ ಇದೇ ಪ್ರೊಸೀಜರ್ ಇರ್ತಾರೆ ಎಲ್ಲದಕ್ಕೆ? ಅಲ್ಲ, ಪ್ರೊಸೀಜರ್ ಒಂದೇ ಅಲ್ಲ, ರೂಲು ಆ್ಯಕ್ಟಲ್ಲಿ ಏನು ಹೇಳಿದೆ ಅದರ ಅವಾಗಲೂ ಇದೆ, ಈಗಲೂ ಅದೇ.